ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ತಿಂಗಳ ಅಜ್ಞಾತವಾಸದ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷರಾಗಿದ್ದಾರೆ. ನಾನು ಬರ್ತಾ ಇದ್ದೀನಿ ಅನ್ನೋ ಸಂದೇಶವನ್ನ ಕಳಿಸಿ ನನ್ನ ಪ್ರವಾಸ ಪ್ರೀ ಪ್ಲಾನ್ ಆಗಿತ್ತು ಅಂತ ಹೇಳಿಕೊಂಡಿದ್ದಾರೆ. ಇದು ಕೆಲವರ ರಾಜಕೀಯ ಪಿತೂರಿ ಅಂತ ಕುಟುಕಿದ ಪ್ರಜ್ವಲ್ ಡಿಪ್ರೆಷನ್ನ ಕತೆ ಹೇಳಿ ಇದೊಂದು ಸುಳ್ಳಿನ ಪ್ರಕರಣ ಅಂತ ಜರೆದಿದ್ದಾರೆ. ಹಾರಿ ಬರುವಂತ ಹಕ್ಕಿಯತ್ತ ಕಾದು ಕಾದು ಸುಸ್ತಾದ ಎಸ್ಐಟಿ ಈಗ ನಿಟ್ಟುಸಿರು ಬಿಟ್ಟಿದೆ. ಅಂತೂ ಇಂತೂ ಪ್ರಜ್ವಲ್ ಬರ್ತಿದ್ದಾರೆ ಅನ್ನೋ ಸುಳಿವು ಸಿಗ್ತಾ ಇದ್ದಂತೆ ಸಾಮ ದಂಡ ಹಿಡಿದು ಕಾಯ್ತಾ ಇದೆ. ಪ್ರಜ್ವಲ್ ಆಗಮನ HDKಗೆ ಸಮಾಧಾನ ತಂದ್ರೆ ಪಿತೂರಿ ಮಾತಿಗೆ DKಶಿ ಕಾಲನ ಉತ್ತರ ಹೇಳಿದ್ದಾರೆ. ಪೂರ್ವ ಮುಂಗಾರಿಗೂ ಮೊದಲು ರಾಂಗ್ ಎಂಟ್ರಿ ಕೊಟ್ಟ ರಿಮಲ್ ಪೂರ್ವ ಕರಾವಳಿಯಲ್ಲಿ ಅಟ್ಟಹಾಸ ಮೆರೀತಾ ಇದೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಬಿರುಗಾಳಿ ಮಳೆಗೆ ಕೋಲ್ಕತ್ತಾದ ರಸ್ತೆಗಳು ಜಲಾಧೀನವಾಗಿದೆ. ಇತ್ತ ರಾಜ್ಯದಲ್ಲಿ ವರುಣನ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸರ್ಕಾರಕ್ಕೆ ಚನ್ನಗಿರಿ ಕೇಸು 3 ಮತ್ತೊಂದಷ್ಟೇ. ಸಹಜ ಕಣ್ಣಿನಿಂದ ಕಂಡ ಸರ್ಕಾರ ಆರೋಪಿಗಳ ಬಂಧನಕ್ಕೆ ವಿಳಂಬ ಮಾಡ್ತಾ ಇದೆ. ಇತ್ತ CID ಟೀಮ್ ಆ 6 ನಿಮಿಷದ ಮಾಹಿತಿಯನ್ನು ಪಡೆದಿದೆ. ಕಿಡಿಗೇಡಿತನ ಮೆರೆದ ದುರುಳರಿಗೆ ಇಲ್ಲೂ ಕೂಡ ಅಮಾಯಕ ಪಟ್ಟ ಕಟ್ಟೋ ಕೆಲಸ ಜಾರಿಯಲ್ಲಿದೆ. ಇದು ಕರ್ಮಕಾಂಡಕ್ಕೆ ಬಿದ್ದ ಹೆಣ. ಸರ್ಕಾರದತ್ತವೇ ನೇರ ಬೊಟ್ಟು ಮಾಡಿ ಡೆತ್ ನೋಟ್ ಬರೆದಿಟ್ಟು ಅಧಿಕಾರಿಯೊಬ್ಬರು ಹಗ್ಗಕ್ಕೆ ಕೊರಳೊಡ್ಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 85 ಕೋಟಿ ಹಗರಣ ನಡೆದಿದೆ ಅನ್ನೋ ಆರೋಪ ಹೊರಿಸಿದ್ದು ಸಚಿವ ಮಹದೇವಪ್ಪ ಅವರಿಗೆ ಕೇಸ್ ಸುತ್ತೋ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.